ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನ್ನ ದೇಹದ ಒಳಗಡೆಗೆ ಸತ್ತೋಗಿರೋ ನಿನ್ ಗೆಳತಿ ಸುಂದ್ರಿ ಜೀವ ಸೇರ್ಕೊಂಡಿದ್ಯಂತೆ. ನೀನು ದುರ್ಗಾ ಸಪ್ತಾಹ ಮಾಡಬೇಕು. ಇದು ಪ್ರಕೃತಿಯ ನಿಷ್ಠುರ ಸತ್ಯ. ಪ್ರಕೃತಿ ತನಗೇನು ಬೇಕೋ, ಯಾರಿಂದ ಆಗಬೇಕೋ ಅವರಿಂದ ಪಡೆಯೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಈ ಪ್ರಕೃತಿ ಅಂದರೆ ನಾನೇ. ಮಾಧುರ, ಇದೇನು ನಿನ್ನ ಅವತಾರ? ಏನು ಬಂದಿದ್ದು? ಓ, ಅರ್ಥ ಆಯ್ತು. ನನ್ನನ್ನು ಕಣ್ಕಿ ಹತ್ರ ಕರ್ಕೊಂಡೋಗಿದ್ದು, ಅಷ್ಟ ಲಕ್ಷಣಗಳಿರೋ ಹುಡುಗಿನ ಕರ್ಕೊಂಬರೋದಕ್ಕೆ ಸಹಾಯ ಮಾಡಿದ್ದು, ಇದಕ್ಕೆಲ್ಲ ನಾನು ಹಣ ಕೊಟ್ಟಿಲ್ಲ ಅಲ್ವಾ? ಮಾತಾಡಿದ ಪ್ರಕಾರ ನಿನಗೆ ಇನ್ನೂ 3,000 ರೂಪಾಯಿ ಕೊಡಬೇಕು. ಪರವಾಗಿಲ್ಲ, 5,000 ರೂಪಾಯಿ ಕೊಡ್ತೀನಿ. ಯಾಕೆಂದ್ರೆ ನೀನು ನಮಗೋಸ್ಕರ ಏನೆಲ್ಲ ಸಹಿಸ್ಕೊಂಡಿದೀಯಾ, ಎಷ್ಟೆಲ್ಲ ಕೆಲಸಗಳು ಮಾಡಿದೀಯಾ. ನೀನು ನಿಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ಅದೇ ಮುಖ್ಯ. ಬಾವಳಕ್ಕೆ ನಿಮ್ಮ ಕೈಲಿ ಸತ್ಕಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ರೀ ನಾನು. ತಗೊಳ್ಳಿ, ನಿಮ್ಮ ಪಾಪದ ಹಣ ನನಗೆ ಬೇಕಾಗಿಲ್ಲ. ದಿನಸಿಗೆ ಸಿಮ್ಮೆಣ್ಣೆಗೆ ಅಂತೇಳಿ 2,000 ಕೊಟ್ಟಿದ್ರಿ, ಅದು ಇದರಲ್ಲಿ 20 kg ಅಕ್ಕಿ ಕೊಡ್ಸಿದ್ರಿ, ನೆನಪಿದೆಯಾ? ಅಲ್ಲಿ ನೋಡಿ, ಅದನ್ನು ತಂದಿಟ್ಟಿದ್ದೀನಿ. ಯಾಕೆ ಮಾಧವರ, ಅಕ್ಕಿ ಚೆನ್ನಾಗಿಲ್ವಾ? ಆಯ್ತು ಬಿಡು, ದಿನಸಿ ಅಂಗಡಿ ಅವ್ನು ಹೇಳ್ತೀನಿ, ಒಳ್ಳೆ ಅಕ್ಕಿ ತಂದು ಹಾಕೋದಕ್ಕೆ. ಯಾವನಿಗಿರಬೇಕು ನಿಮ್ಮ ದರಿದ್ರ ಸಹಾಯ? ಪುರಾಣದಲ್ಲಿ ಕೇಳಿದ್ದೆ, ವಾಲ್ಮೀಕಿ ಮುಂಚೆ ಕೊಲೆ ದರೋಡೆ ಎಲ್ಲ ಮಾಡಿ ತನ್ನ ಹೆಂಡತಿಗೆ ದನ ಧಾನ್ಯ ತಗೊಂಡೋಗಿ ಕೊಡ್ತಿದ್ದಂತೆ. ಅವಳು ಮುಂಚೆ ಎಲ್ಲ ಸಂತೋಷ ಪಡ್ತಿದ್ದಂತೆ. ಅವನ ದುಷ್ಟ ಕರ್ಮಗಳಿಗೆ ಅವನ ಜೊತೆ ಶಿಕ್ಷೆ ಅನುಭವಿಸ್ಬೇಕು ಅಂದಾಗ ಅದ್ಯಾವ ಕರ್ಮ ಅಂದ್ಲಂತೆ. ತನ್ನ ಹೆಂಡತಿ ತನ್ನ ಕರ್ಮಗಳಲ್ಲಿ ಬೆಂಬಲ ಸೂಚಿಸಲ್ಲ ಅಂತ ಅವನಿಗೆ ಅರ್ಥ ಆಗಿ ಕೆಟ್ಟ ಕೆಲಸಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆದಂತೆ. ನಿನ್ನ ಮಾತಿನ ತಾತ್ಪರ್ಯ? ಮೂಢಾತ್ಮ. ಅರ್ಥ ಆಗ್ಲಿಲ್ವಾ ಅಥವಾ ನಾಟಕನ? ಜಾಸ್ತಿ ದುಡ್ಡು ಬೇಕಾಗಿದ್ರೆ ನೇರವಾಗಿ ಕೇಳು, ಕೊಡ್ತೀನಿ. ಬೆಂಕಿ ಬಿತ್ತು ನಿಮ್ಮ ದುಡ್ಡಿಗೆ, ನಿಮ್ಮ ಅಹಂಕಾರಕ್ಕೆ. ನಿಮ್ಮ ಪರಿಚಯ ಆಗ್ಲಿಕ್ಕೆ ಮುಂಚೆ ನಾವು ಅಂಬ್ಲಿನ ಗಂಜನ ಕುಡ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಆಗಿತ್ತು. ನೋಡೋರು ದೃಷ್ಟಿ ತೆಗಿ ಅಂತ ಅನ್ನೋರು. ಅದ್ಯಾವ ಗಳಿಗೆಯಲ್ಲಿ ನಿಮ್ಮ ಸವಾಸ ಮಾಡಿದ್ನೋ, ನನ್ನ ಕರ್ಮ, ನನ್ನ ಸಂಸಾರ ಎಲ್ಲ ಎಕ್ಕುಟ್ಟೋಯ್ತು, ಸರ್ವನಾಶ ಆಗೋಯ್ತು. ಮಾತಿನ ಮೇಲೆ ನಿಗಾ ಇರಲಿ ಮಾಧವರಾವ್. ಬಡವನಾಗಿದ್ರು ಸುಖವಾಗೇ ಇದ್ವಿ. ನನ್ನ ಹೆಂಡತಿ ಮಕ್ಕಳು ನಾನು ದುಡಿಯೋದ್ರಲ್ಲೇ ಸುಖ ಕಾಣ್ತಿದ್ರು. ನಮ್ಮನ್ನು ಕಾಪಾಡೋದು, ನಮ್ಮನ್ನು ಶಿಕ್ಷಿಸೋದು ನಮ್ಮ ಕರ್ಮಗಳು. ನಿಮ್ಮಂಥವ್ರು ಮಾಡೋ ಅನಾಚಾರಕ್ಕೆ ಸಹಾಯ ಮಾಡಿ ಆ ಹಣ ತಗೊಂಡೋಗಿ ಅನ್ನ ಬೇಯಿಸಿ ಹಾಕಿದ್ರೆ ಅದು ಜೀರ್ಣ ಆಗುತ್ತೇನ್ರಿ? ಅದು ವಿಷ ಆಗದೆ ಇರುತ್ತಾ? ನಮ್ಮ ಮಕ್ಕಳ ಹೊಟ್ಟೆ ಬಟ್ಟೆಗೆ ದರಿದ್ರ ಮೆತ್ಕೊಂಡಿದೆ. ಪಾಪ ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ, ಪೀಡೆ ತೊಟ್ಟಿತ್ತೆ ಅನ್ನೋ ಆಗಿಲ್ಲ. ಪಾಪ ಮಾಡೋರು ಸಹಾಯ ಮಾಡಿದವ್ರಿಗೂ ದುರ್ಗತಿ ಕಟ್ಟಿಟ್ಟೆ ಬುತ್ತಿ. ಮರ್ಯಾದೆ ಬಿಟ್ಟು ಮಾತಾಡ್ತಾ ಇದೀಯಾ? ಮಣ್ಣು ಬಿತ್ತು ನಿಮ್ಮ ಮರ್ಯಾದೆಗೆ, ಸುಮ್ಮನೆ ನಿಂತ್ಕೊಳ್ರಿ. ಮುಂಚೆ ಎಲ್ಲ ಮನುಷ್ಯ ಒಂದು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಶಿಕ್ಷೆನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಿದ್ದಂತೆ. ಆದರೆ ಈಗ ಕಾಲ ಬದಲಾಗಿದೆ. ಈ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಶಿಕ್ಷೆನ ಇದೇ ಜನ್ಮದಲ್ಲಿ ಅನುಭವಿಸ್ಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ. ಮಾಧವರಾವ್, ಹದ್ದು ಮೀರ್ತಾ ಇದೆಯಾ ನೀನು? ಹೌದು, ಇವತ್ತು ನಾನು ಈ ಕೆಲಸ ಮಾಡದೆ ಹೋದ್ರೆ ಇನ್ಯಾವ ಜನ್ಮದಲ್ಲೂ ಉದ್ಧಾರ ಆಗಲ್ಲ. ನಿಮ್ಮ ದುಷ್ಟತನಕ್ಕೆ ಅದೇನು ಶಿಕ್ಷೆ ಅನುಭವಿಸ್ತೀರೋ ಅದು ನಿಮ್ಮ ಕರ್ಮ. ಇನ್ನು ನಾನು ನಿಮ್ಮ ಕೆಟ್ಟ ಕೆಲಸಗಳಿಗೆ ಸಹಾಯ ಮಾಡ್ತಾ ಇದ್ರೆ ನಾನು ಕುಂಟಾನೋ ಕೂಡಾನೋ ಹೇಳೋನೋ ಆಗ್ತೀನಿ. ನನ್ನ ಸಂಸಾರ ಬೀದಿಗೆ ಬರುತ್ತೆ, ಅದು ನನಗಿಷ್ಟ ಇಲ್ಲ. ನೀವು ಮಾಡಿದ ಮನೆ ಹಾಳ ಕರ್ಮಕಾಂಡಗಳು 1 2 ಅವುಗಳ ಬಗ್ಗೆ ಹೇಳಕ್ಕಂತೂ ಬಿಡಿ, ನೆನ್ಸ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ, ನಾಚಿಕೆ ಆಗುತ್ತೆ. ನಿಮ್ಮ ಸ್ವಾರ್ಥಕ್ಕೆ ಆ ಮುಗ್ಧ ಹುಡುಗಿನ ಬಲಿ ತಗೊಂಡ್ಬಿಟ್ರಲ್ಲ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸುಂದರಿನ ಕಳ್ಕೊಂಡು ಹೆತ್ತವರು ಬರೀ ಕಣ್ಣೀರಲ್ಲ, ರಕ್ತ ಸುರಿಸ್ತಿರ್ತಾರೆ.
ಅವರ ಸಂಕಟ ಶಾಪ ನಿಮ್ಗೆ ತಟ್ಟುತ್ತೆ. ನಿಮಗೆ ತಕ್ಕ ಶಾಸ್ತಿ ಆಗುತ್ತೆ. ನಿಮಗೆ ದುರ್ಗತಿ ಕಟ್ಟಿಟ್ಟ ಬುತ್ತಿ ಇದೇ ಜನ್ಮದಲ್ಲೇ. ನಿಮ್ಮ ಕೆಟ್ಟ ದುಷ್ಟಕರ್ಮಗಳಲ್ಲಿ ನನಗೆ ಭಾಗಿತ್ವ ಬೇಡ, ನೀವು ಬೇಡ, ನಿಮ್ಮ ದರಿದ್ರ ಸಹಾಯನೂ ಬೇಡ. ಸಾಕು ನಿಮ್ಮ ಸಹವಾಸ. ಜೀವನದಲ್ಲಿ ದೊಡ್ಡ ಪಾಠನ ಹೇಳ್ಕೊಟ್ಟಿದ್ದೀರಿ. ದುಡ್ಡಿನಿಂದ ಎಲ್ಲವನ್ನು ಖರೀದಿಸಕ್ಕಾಗಲ್ಲ ಶಾಸ್ತ್ರಿಗಳೇ. ಅದರಲ್ಲೂ ಹೆಂಡತಿ ಮಕ್ಕಳ ಪ್ರೀತಿ, ವಿಶ್ವಾಸ, ಗೌರವ, ಸಹಬಾಳ್ವೆನಂತೂ ಖರೀದಿಸಕ್ಕಾಗಲ್ಲ. ನನಗೆ ನನ್ನ ಹೆಂಡತಿ ಮಕ್ಕಳ ಯೋಗಕ್ಷೇಮ ಮುಖ್ಯ. ದುಡ್ಡು ಕಡಿಮೆ ಸಂಪಾದನೆ ಮಾಡಿದ್ರೂ ಚಿಂತೆ ಇಲ್ಲ. ಶಾಸ್ತ್ರಿಗಳೇ, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ದೇವಸ್ಥಾನದಲ್ಲಿ ಗೋರಿ ಕಟ್ಟಲ್ಲ, ಸ್ಮಶಾನದಲ್ಲಿ ಭತ್ತ ಬೆಳೆಯಲ್ಲ. ಯತ್ರ ಪೂಜ್ಯಂತೆ ನಾರಿ ತತ್ರ ರಮಂತೆ ದೇವತಃ. ಇದರ ಅರ್ಥ ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ. ಅದನ್ನು ಮರ್ತ್ಬಿಟ್ರ? ವಿನಾಶಕಾರಿ ವಿಪರೀತ ಬುದ್ಧಿ ಅನ್ನೋ ಹಾಗೆ ಈಗ ನೀವು ಧರ್ಮ ಮರ್ತಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಹೋಗ್ಲಿ ಬಿಡಿ. ಕೊನೆಯ ಸರ್ತಿ ನಾನೇ ನೇರವಾಗಿ ಹೇಳ್ತೀನಿ, ನಿಮ್ಮಂಥ ದುಷ್ಟಾತ್ಮಗಳಿರೋ ಕಡೆ ದೇವರು ಖಂಡಿತ ನೆಲೆಸೋದಿಲ್ಲ. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮಂಥ ನೀಚ ಜನಗಳ ಜೊತೆ ಇನ್ನು ಮುಂದೆ ಸಂಪರ್ಕ ಇಟ್ಕೊಳ್ಳೋದಿಲ್ಲ. ಆ ಅಮ್ಮನವ್ರ ಸೇವೆ ಮಾಡಿಕೊಂಡು ನ್ಯಾಯದ ಹಾದಿಲೇ ಬದುಕ್ತೀನಿ. ಕಷ್ಟಗಳನ್ನು ಸುಖವಾಗಿಸ್ಕೋತೀನಿ, ನೆಮ್ಮದಿಯಾಗಿ ಸಂಸಾರ ಸಾಗಿಸ್ತೀನಿ. ಮಾಡಿದ ತಪ್ಪಿಗೆ ಒಮ್ಮೆ ಈಗಾಗಲೇ ಅನುಭವಿಸಿದ್ದೀರಿ. ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡದೆ ಸಮಯ ಇರುವಾಗಲೇ ತಿದ್ಕೊಳ್ಳೋನೇ ಜಾಣ. ಇನ್ನೂ ಕಾಲ ಮಿಂಚಿಲ್ಲ, ತಿದ್ಕೊಳ್ಳಿ, ಉದ್ಧಾರ ಆಗ್ತೀರಾ. ಹೋಗ್ತಾ ಹೋಗ್ತಾ ಈ ದೇಶಿಕರು ಇವನ್ನ ಚೂ ಬಿಟ್ಟು ಹೋಗಿದ್ದಾರೆ ಅನ್ಸತ್ತೆ. ಅವರೆಲ್ಲ ಬಂದು ನನ್ನ ಹೊಗಳು ಹೋದ್ರು. ಹಿಂದೆನೆ ಇವನು ಬಂದು ನನ್ನ ತೇಜೋ ವಧೆ ಮಾಡಿ ಹೋಗ್ತಾ ಇದ್ದಾನೆ. ಇಟ್ಟು ಹೆಜ್ಜೆ ಹಿಂದೆ ಇಡೋಕಿಲ್ಲ. ಏನಾದರೂ ಆಗಲಿ, ಶ್ರೀಚಕ್ರ ನನಗೆ ದಕ್ಕಬೇಕು. ಅದಕ್ಕೆ ಏನು ಬೇಕಾದ್ರೂ ನಾನು ಮಾಡ್ತೀನಿ. ಏನು ಬೇಕಾದ್ರೂ ಮಾಡ್ತೀನಿ. ಏನೋ ಚಿಂತೆ ಮಾಡ್ತಿದ್ದೀರಿ. ನಿಮ್ಮ ಶಕ್ತಿಗಳೆಲ್ಲ ವಾಪಸ್ ಬಂದ ಮೇಲೂ ಇನ್ನೂ ಯಾವುದೋ ಚಿಂತೆ ಕಾಡ್ತಿದೆಯಲ್ಲ ನಿಮ್ಮನ್ನು, ಯಾಕೆ? ಶಕ್ತಿಗಳೆಲ್ಲ ವಾಪಸ್ ಬಂದಿದೆ, ಆದರೆ ಅದು ಯಾವುದೋ ಒಂದು ಶಕ್ತಿ ನನ್ನ ಕಾರ್ಯಗಳಿಗೆ ಅಡ್ಡ ಬರ್ತಾ ಇದೆ. ಯಾವುದು ಅಂತ ಗೊತ್ತಾಗ್ತಿಲ್ಲ. ನಿಮಗೆ ಅಡ್ಡ ಬರೋದು ಅಂದ್ರೆ ಇನ್ಯಾರು? ಆ ಅಮ್ಮನವರೇ ಇರಬೇಕು. ಅವರು ಕೂಡ ಏನು ಮಾಡೋಕ್ಕಾಗಲ್ವಲ್ಲ ನೀವು ಪಡೆದಿರೋ ಶಕ್ತಿಗಳ ಮುಂದೆ. ಅದಕ್ಕೆ ಅಮ್ಮನವರು ನನ್ನ ಮೇಲೆ ನೇರವಾಗಿ ದಾಳಿ ಮಾಡ್ತಾ ಇಲ್ಲ. ಇನ್ಯಾರನ್ನೋ ಮುಂದಿಟ್ಕೊಂಡು ನನ್ನನ್ನು ಕಟ್ಟ ಹಾಕಕ್ಕೆ ನೋಡ್ತಾ ಇದ್ದಾಳೆ. ಅದು ಯಾರು ಅಂತ ಪತ್ತೆ ಹಚ್ಚಲೇಬೇಕು. ಅಂಜನ ಹಾಕಿ ಕಪ್ಪಚ್ಚಿ ನೋಡಿದ್ರೆ ಗೊತ್ತಾಗೋಗುತ್ತಲ್ಲ, ನಾನು ನೋಡ್ಲಾ? ಅದೆಲ್ಲ ಮಾಡಾಯ್ತು, ಆದರೂ ಗೊತ್ತಾಗ್ತಿಲ್ಲ. ಇಲ್ಲೇ ಎಲ್ಲೋ ಇದ್ದಾರೆ, ಗೋಚರವಾಗ್ತಿದೆ, ಆದರೆ ಸ್ಪಷ್ಟವಾಗ್ತಿಲ್ಲ. ಅವರನ್ನ ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟಿದ್ರೆ ನಾನು ನಿರಾತಂಕವಾಗಿ ನನ್ನ ಸಾಧನೆಗಳನ್ನು ಮಾಡಿಕೊಳ್ಬೋದು. ಅದಕ್ಕೆ ಸ್ವಲ್ಪ ಊರು ಸುತ್ಕೊಂಡು ಬರ್ತೀನಿ, ಪತ್ತೆ ಹಚ್ತೀನಿ ಶತ್ರುವನ್ನು. ಹೀಗೆ ಹೋಗಬೇಡಿ. ಊರಿನೆಲ್ಲ ಹುಡುಗಿ ಬಲಿ ಕೊಟ್ಟಿರೋ ಸುದ್ದಿ ಪೊಲೀಸ್ನವ್ರಿಗೆ ಈಗಾಗಲೇ ಮುಟ್ಟಿದೆ. ಪೊಲೀಸ್ನವ್ರು ಊರಿನಲ್ಲೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಯಾರೋ ಮಾಟ ಮಂತ್ರ ಮಾಡೋರು ಊರೊಳಗೆ ಬಂದಿದ್ದಾರೆ ಅಂತ ಅನುಮಾನ ಇದೆ ಅವರಿಗೆ. ಇಂಥ ಸಮಯದಲ್ಲಿ ನೀವು ಸಿಗಾಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯಿತು? ಹುಡುಗಿ ಬಲಿಯಾದಾಗಿಂದ ನನಗೂ ಒಂಥರ ಹೆದರಿಕೆ ಶುರುವಾಗಿದೆ. ಊರಲ್ಲಿ ಏನೇನು ನಡೀತಿದೆ, ನಮ್ಮ ಬಗ್ಗೆ ಯಾರಿಗಾರು ಸುಳಿವು ಸಿಕ್ಕಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಚುರುಮುರಿ ಮಾರೋ ಒಂಥರ, ತರಕಾರಿ ಮಾರೋ ಒಂಥರ ವೇಷ ಬದಲಾಯಿಸ್ಕೊಂಡು ಸುತ್ತೀನಿ. ಮೊನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಿದ್ದೆ, ಪೊಲೀಸ್ನವ್ರು ಮಾತಾಡ್ಕೋತಿದ್ರು. ಆಗ ವಿಷಯ ಗೊತ್ತಾಯಿತು. ನನಗೆ ಅಡ್ಡಗಟ್ಟಿರೋ ಶಕ್ತಿ ಯಾವುದು ಅಂತ ನಾನು ಕಂಡುಹಿಡಿಯಲೇಬೇಕು. ದಿನೇ ದಿನೇ ಅದ್ರ ಕಾಟ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಹೀಗೆ ಮುಂದುವರೆದ್ರೆ ನಾವು ಶ್ರೀಚಕ್ರ ಪಡೆಯೋದು ಕನಸಾಗೆ ಉಳಿಯುತ್ತೆ. ಇದಕ್ಕೆಲ್ಲ ಉಳಿದಿರೋದು ಒಂದೇ ದಾರಿ. ಏನು? ಈಗ ಬಂದ್ಯಾ? ನಿನ್ನೆ ಅಲ್ಲಿ ಇಲ್ಲಿ ಯಾಕೆ ನೋಡ್ತಾ ಇದೀಯಾ? ಅಮ್ಮೋರೆ, ಯಾಕಷ್ಟು ಹೆದರ್ಕೋತಿದ್ಯಾ? ನೀನು ನನ್ನನ್ನು ಅಮ್ಮವ್ರೆ ಅಂತ ಕರೆದ್ರೆ ನಾನು ನಿನ್ನ ಮಾತೇ ಆಡ್ಸೋದಿಲ್ಲ. ಅಯ್ಯೋ
ನೀವು ಬೇಕಿದ್ರೆ ನನಗೊಂದು 2 ಏಟ್ ಹೊಡೆದ್ಬಿಡಿ, ಆದರೆ ಮಾತಾಡಲ್ಲ ಅಂತ ಹೇಳಬೇಡಿ. ನೀವು ಮಾತಾಡ್ಸದೇ ಇರೋವಂಥ ತಪ್ಪು ನಾನೇನು ಮಾಡಿದ್ದೀನಿ? ನಾನು ನಿನಗೆ ಅಮ್ಮ ಇದ್ದ ಹಾಗೆ ಅಂತ ಹೇಳ್ದೆ ಅಲ್ವಾ? ಹೌದು, ಇದ್ದಂಗೆ ಏನು, ನೀವು ನನ್ನ ಅಮ್ಮನೇ. ಹಾಗಿದ್ದ ಮೇಲೆ ಅಮ್ಮೋರೆ ಅಂತ ಯಾಕೆ ಕರಿತೀಯ? ಮನಸಾರೆ ಅಮ್ಮ ಅಂತ ಕರಿ, ಆಗ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಜ್ಜಿ, ನೀವು ಹೀಗೆಲ್ಲ ಕ್ಷಮಿಸು ಅಂತ ಕೇಳಿ ನನಗೆ ಹಿಂಸೆ ಮಾಡಬೇಡಿ. ಇಲ್ಲಮ್ಮ, ಜಾತಿ ಮಡಿ, ನಾವು ಮೇಲು ನೀವು ಕೀಳು ಅಂತ ಏನೇನೋ ಹಿಂಸೆ ಕೊಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೆ. ತಮ್ಮ ತಪ್ಪನ್ನು ಒಪ್ಕೊಂಡು ಕ್ಷಮೆ ಯಾಚಿಸಿದ್ರೆ ಮನಸ್ಸು ಸ್ವಲ್ಪ ಹಗುರಾಗುತ್ತೆ. ಅವರು ಕ್ಷಮಿಸಿದ್ರೆ ಪೂರ್ತಿ ಸಮಾಧಾನ ಆಗುತ್ತೆ ತಾಯಿ. ಅದೆಲ್ಲ ಬಿಡಿ, ಈಗ ನಾನು ನಿಮ್ಮ ಮನೆ ಮಗಳಿದ್ದ ಹಾಗೆ. ನೀವು ನನ್ನ ಅಜ್ಜಿ, ನೀವೇನಂದ್ರು ಅದು ಸರಿನೇ, ನೀವು ಬೈದರೂ ಸರಿನೇ. ಅದೆಷ್ಟು ಒಳ್ಳೆವಳೆ ನನ್ನ ತಾಯಿ. ನಮ್ಮ ಅಪ್ಪಯ್ಯ ಈಗ ಹೇಗಿದ್ದಾನೋ, ನಾನೇನೋ ಇಲ್ಲಿ ಬಂದ್ಬಿಟ್ಟೆ. ಈಗ ಅವನಿಗೆ ಯಾರೂ ದಿಕ್ಕಿಲ್ಲ. ಅದು ಏನು ತಿಂತಾನೋ, ಅದು ಎಲ್ಲಿ ಕುಡ್ದು ಬಿದ್ದಿರ್ತಾನೋ ತಿಳಿತಾನೇ ಇಲ್ಲ. ಅಷ್ಟು ಹಚ್ಕೊಂಡಿದ್ಯಾ ನಿಮ್ಮಪ್ಪನ್ನ? ಹ್ಞೂ ಅಜ್ಜಿ, ನನಗೆ ಅವನು, ಅವನಿಗೆ ನಾನು ಕರುಳು ಬಳ್ಳಿ ಇದ್ದಾಗಿದ್ವಿ. ಈಗ ಅದೇನು ಮಾಡ್ತಿದ್ದಾನೋ. ನನಗೆ ಗೊತ್ತು ಕಣೋ ತಮಟೆ ಬಡಿಯೋನೆ. ನಿನ್ನ ಮಗಳು ಹಿಮಾಲಯಕ್ಕೂ ಹೋಗಿಲ್ಲ, ಕನ್ಯಾಕುಮಾರಿಗೂ ಹೋಗಿಲ್ಲ. ಅವಳು ಸತ್ತು ಹುಟ್ಟಿರೋದು ನನಗೋಸ್ಕರ ಕಣೋ ತಮಟೆ. ಅವಳನ್ನು ನನ್ನಿಂದ ಕಾಪಾಡೋದಕ್ಕೋಸ್ಕರ ಬೆಂಕಿಗೆ ನೂಕಿ ಏನೇನೋ ನಾಟಕ ಮಾಡಿಬಿಟ್ಟಿಯಲ್ಲ. ಇದುವರೆಗೂ ಆಗಿದ್ದು ಪವಾಡ ಅಲ್ಲ ಕಣೋ, ಇನ್ನು ಮುಂದೆ ಆಗೋದು ಪವಾಡ. ನನ್ನ ನೆಟ್ವರ್ಕ್ನ ಎಲ್ಲ ಕಡೆ ಇಟ್ಟಿದ್ದೀನಿ, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಹಿಮಾಲಯ ಕನ್ಯಾಕುಮಾರಿ ಅಲ್ಲ, ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳದಲ್ಲಿದ್ದರೂ ಎತ್ತಾಕೊಂಡು ಬರ್ತಾರೆ ಕೊಡೋ ನನ್ನ ಅರ್ಗಿಣಿನ. ಆಗಿರೋದು ನಿನಗೆ ಮಾರಿ ಹಬ್ಬ. ನಿನ್ನ ಮಗಳು ಸಿಗೋವರೆಗೂ ಎಲ್ಲೂ ಹೋಗೋ ಹಾಗಿಲ್ಲ ನೀನು. ಸಮಾಧಾನವಾಗಿರು. ಆ ತ್ರಿಪುರ ಸುಂದರಿ ನಿಮ್ಮ ಅಪ್ಪಯ್ಯನ ಕಾಪಾಡ್ತಾಳೆ. ನಿಮ್ಮ ಅಪ್ಪಯ್ಯ ನೋಡಬೇಕು ಅಂತ ಅಷ್ಟು ಆಸೆ ಆದರೆ ಒಂದು ಸರ್ತಿ ಊರಿಗೆ ಹೋಗ್ಬಿಟ್ ಬಾ. ಇಲ್ಲ, ಅಜ್ಜಂಗೆ ನಾನು ಮಾತು ಕೊಟ್ಟಿದ್ದೀನಿ, ಅವ್ರು ಹೇಳೋವರೆಗೂ ಈ ಊರಲ್ಲೇ ಇರ್ತೀನಿ ಅಂತ. ಇನ್ಯಾವತ್ತೂ ನನ್ನ ಅಪ್ಪನ ಬಗ್ಗೆ ಮಾತಾಡಲ್ಲ, ಅವನು ನೆನಪಿಸ್ಕೊಳ್ಳೋದೂ ಇಲ್ಲ. ಅಜ್ಜಂಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾರೆ. ಜಾಜಿ, ಅವತ್ತು ನಿನಗೆ ಯಾರೋ ಹಿಡ್ದಂಗೆ ಕಟ್ಟಾಕ್ದಂಗೆ ಆಗ್ತಿತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆ. ಹೌದಾ? ಏನು ಕಾರಣ ನನಗೂ ಹೇಳಿ. ಕಾರಣ ತಿಳ್ಕೊಳ್ಳೋದಕ್ಕಿಂತ ಅದಕ್ಕೆ ಪರಿಹಾರ ಹೇಳ್ತೀನಿ, ಅದನ್ನು ನೀನು ಮಾಡು. ಅದು ಸರಿನೇ, ಏನು ಮಾಡಬೇಕು? ದುರ್ಗಾ ಸಪ್ತಾಹ ಮಾಡಬೇಕು. ಅಮ್ಮನವರು ನೀನೊಬ್ಳನ್ನ ಕಾಪಾಡೋದಕ್ಕೆ ಮನದ ಭಕ್ತಿ ಸಾಕು. ಆದರೆ ನೀನು ಇಡೀ ಚಕ್ರಾಪುರಿನ ಶ್ರೀಚಕ್ರನ ಕಾಪಾಡೋದಕ್ಕೆ ಇನ್ನೂ ಶಕ್ತಿ ಬೇಕು. ಅದಕ್ಕೆ ನೀನು ಪೂಜೆ ಮಾಡಬೇಕು. ಹೌದಾ? ಅದೇನು ಪೂಜೆ? ಯಾವ ಪೂಜೆ ಅಂತ ಹೇಳಿ. ದುರ್ಗಾ ಸಪ್ತಾಹ. ನೀನು ದುರ್ಗಾ ಸಪ್ತಾಹ ಮಾಡಬೇಕು. 7 ದಿವಸ ಪ್ರತಿ ಸಂಜೆ ಅಮ್ಮನವ್ರಿಗೆ ವಿಶೇಷವಾದ ಪೂಜೆ ಮಾಡಬೇಕು. ನೀನೇ ಕೂತು ಭಕ್ತಿಯಿಂದ ಮಾಡಬೇಕು. ಅದು ಮಾಡಿದ್ರೆ ಏನಾಗತ್ತೆ? ನಿನಗಿರೋ ಎಲ್ಲ ಸಮಸ್ಯೆಗಳು, ಕ್ರೂರ ದೃಷ್ಟಿಗಳು, ಮಾಟ ಮಂತ್ರ ಎಲ್ಲ ನಿವಾರಣೆ ಆಗುತ್ತೆ. ಮಾಟ ಮಂತ್ರನ? ನನಗ? ಗಾಬರಿ ಆಗ್ಬೇಡ. ಮಾಟ ಮಂತ್ರ ನಿನ್ನ ಮೇಲೆ ನಡೆದಿದೆ ಅಂತಲ್ಲ, ಅಂಥದ್ದೇನಾದರೂ ಆಗಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ.
ಕಾಲಕ್ಕೆ ಆ ಮಹಾತಾಯಿನ ಪೂಜೆ ಮಾಡ್ತಿದ್ರೆ ಅದೇ ನಮ್ಮನ್ನು ಕಾಪಾಡುತ್ತೆ. ಆಪತ್ ಕಾಲದಲ್ಲಿ ಮಾತ್ರ ನಮ್ಮನ್ನು ಕಾಪಾಡು ಅಂದರೆ ಆಗತ್ತಾ? ಅದಕ್ಕೆ ಸಾಧ್ಯವಾದಾಗಲೆಲ್ಲ ಅಮ್ಮನವ್ರನ್ನ ನೆನೆಸ್ಕೊಂಡು ಶಕ್ತಿಯಾನುಸಾರ ಪೂಜೆ ಪುನಸ್ಕಾರ ಮಾಡಿದ್ರೆ ಆ ತಾಯಿ ನಮಗೆ ಕಷ್ಟಗಳೇ ಬರದೇ ಇರೋ ಹಾಗೆ ನಮ್ಮನ್ನು ರಕ್ಷಿಸ್ತಾಳೆ. ನನಗೂ ಪೂಜೆ ಮಾಡೋದು ಅಂದರೆ ಬಹಳ ಇಷ್ಟ. ಅಜ್ಜಿ, ನೀವೀಗ ಹೇಳಿದ ಪೂಜೆ ಯಾವುದು? ಇನ್ನೊಂದ್ಸತಿ ಹೇಳಿ. ದುರ್ಗಾ ಸಪ್ತಾಹ. ಖಂಡಿತ ಮಾಡ್ತೀನಿ. ಆ ಹೆಂಗಸು ಅದನ್ನೇ ಹೇಳಿದ್ರು. ನೀವಿಬ್ರು ಹೇಳಿದಿರಿ ಅಂದಮೇಲೆ ಮಾಡೇ ಮಾಡ್ತೀನಿ. ಆ ಹೆಂಗಸುಂದ್ರಿ ಯಾರು? ಬೇರೆ ಯಾರು ಹೇಳಿದ್ರು ನಿಮಗೆ ದುರ್ಗಾ ಸಪ್ತಾಹದ ಬಗ್ಗೆ? ಆ ಹೆಂಗಸು ಯಾರು ಅಂತ ಗೊತ್ತಿಲ್ಲ. ತುಂಬ ಶ್ರೀಮಂತರವರು. ಹೊಸ ಊರು, ಎಲ್ಲ ಅಪರಿಚಿತರು. ಯಾರ್ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬೇಡ, ಹುಷಾರಾಗಿರು. ನಿಧಾನಕ್ಕೆ ಎಲ್ಲರೂ ಪರಿಚಿತರಾಗ್ತಾರೆ. ನನಗೆ ದೇವಸ್ಥಾನದಲ್ಲಿ ಕೆಲಸ ಕೊಡಿಸಿದ್ದು ಆ ಹೆಂಗಸೆ ಅಜ್ಜಿ. ಅಮ್ಮನವ್ರನ್ನ ಮೆಚ್ಚೋದಕ್ಕೆ ದುರ್ಗಾ ಸಪ್ತಾಹ ಮಾಡು ಅಂದ್ರು. ದಿನನಿತ್ಯ ದೇವಸ್ಥಾನಕ್ಕೆ 100 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಆದರೆ ನಿನಗೆ ಸಿಕ್ಕ ಶ್ರೀಮಂತ ಹೆಂಗಸು ಯಾರು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಕೆ ಬಾಯಲ್ಲೂ ದುರ್ಗಾ ಸಪ್ತಾಹದ ಬಗ್ಗೆನೇ ನುಡಿಸಿದ್ದಾರೆ ಅಂದಮೇಲೆ ಅದು ಅಮ್ಮನವರ ಸಂಕಲ್ಪವೇ ಸರಿ. ಹೌದಮ್ಮ, ದುರ್ಗಾ ಸಪ್ತಾಹ ಮಾಡಲಿ ಅಂತ ಅಮ್ಮನವರೇ ಸೂಚಿಸಿದ್ದಾರೆ. ಭಕ್ತಿಯಿಂದ ಮಾಡು, ಅಮ್ಮನವರು ಒಲಿತಾರೆ. ಈ ಮೊದಲು ನಾನು ಯಾವತ್ತೂ ದುರ್ಗಾ ಸಪ್ತಾಹ ಮಾಡಿಲ್ಲ. ನೀವು ದುರ್ಗಾ ಸಪ್ತಾಹ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡಿ. ಖಂಡಿತವಾಗಿಯೂ. ಲಲಿತಾ, ನೀನು ಮಾಡೋ ಎಲ್ಲ ಸಿದ್ಧತೆಗಳಿಗೂ ಇವಳನ್ನ ಜೊತೆಯಲ್ಲೇ ಇರಿಸ್ಕೊ. ನಮ್ಮ ಜಾಜಿ ಮಾಡೋ ದುರ್ಗಾ ಸಪ್ತಾಹ ಸಾಂಗೋಪಾಂಗವಾಗಿ ನೆರವೇರಲಿ. ಇನ್ನೂ ಏನು ಕಷ್ಟ ಆಗ್ತಾ ಇದೆ ನಿನಗೆ? ನಿನ್ನ ಶಕ್ತಿನ ವಾಪಸ್ ಪಡ್ಕೊಳ್ಳೋದಕ್ಕೋಸ್ಕರ ಬಲಿ ಕೊಟ್ಟಾಯ್ತು, ಶಕ್ತಿ ಪಡ್ಕೊಂಡಿದ್ದು ಆಯ್ತು. ಇನ್ನೂ ಏನೋ ಒಂದು ನೆಪ ಹೇಳ್ತಾನೆ ಇದೆಯಲ್ಲ, ನಿನ್ನ ಕೈಲಿ ಏನೂ ಆಗೋದಿಲ್ಲ. ಬರೀ ಪುಟಾಟಿಕೆ ಆಟ ಆಟೋಪ ಅಷ್ಟೇ. ನಾನೇನು ಕೈ ಕೊಟ್ಕೊಂಡು ಕೂತಿಲ್ಲ, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ಯಲ್ಲ. ಈಗ 5 ದಿನಗಳ ಹಿಂದೆ ಯಾವುದೋ ಒಂದು ಅಪಶಕುನ ನನ್ನ ದಾರಿಗೆ ಅಡ್ಡ ಬರ್ತಾ ಇದೆ. ಅದು ಯಾವುದೋ ಒಂದು ವ್ಯಕ್ತಿನಲ್ಲೋ ಒಂದು ಹೆಣ್ಮಗುನಲ್ಲೋ ಸೇರ್ಕೊಂಡಿದೆ. ಅದನ್ನು ಮೊದಲು ಪತ್ತೆ ಹಚ್ಚಬೇಕು. ವ್ಯಕ್ತಿನ, ಹೆಣ್ಣು ಮಗುನ? ಈಗ 5 ದಿವಸದಿಂದ ಊರಿಗೆ ಯಾರು ಬಂದಿದ್ದಾರೆ? ಅದರ ಕಡೆಗೆ ಉತ್ಸವದ ದಿನ ಹತ್ರ ಬರ್ತಾ ಇದೆ. ಶ್ರೀಚಕ್ರ ದರ್ಶನಕ್ಕೆ ಇನ್ನೂ ಹೆಚ್ಚು ಸಮಯ ಉಳಿದಿಲ್ಲ. ಉತ್ಸವ ಕಾಲದಲ್ಲಿ ಹೆಚ್ಚು ಸಮಯ ನಾನು ದೇವಸ್ಥಾನದಲ್ಲೇ ಇರಬೇಕಾಗುತ್ತೆ. ಆಗ ನೀನು ಅದು ಮಾಡು ಇದು ಮಾಡು ಅಂತ ಅಂದರೆ ನನ್ನಿಂದ ಮಾಡೋದಕ್ಕಾಗಲ್ಲ. ಏನೇ ಮಾಡಬೇಕಾದ್ರೂ ನೀನೇ ಮಾಡಬೇಕು. ಅದಕ್ಕೆ ಮೊದಲು ನಮ್ಮ ಗಡ್ಡ ಆಗಿರೋ ಆ ದುಷ್ಟ ಶಕ್ತಿನ ಕಂಡು ಹಿಡಿಬೇಕು. ಅದಕ್ಕೋಸ್ಕರ ಊಟ ಸುತ್ತೋದಕ್ಕೆ ಬೇರೆ ವ್ಯವಸ್ಥೆನೇ ಮಾಡ್ಕೊಂಡಿದ್ದೀನಿ. ನಾನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು, ಆದರೆ ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ನಮ್ಗೆ ಅಡ್ಡ ಆಗಿರೋ ಆ ಒಂದು ತೊಡಕನ್ನ ನಿವಾರಿಸ್ಕೊಂಡ್ಬಿಟ್ರೆ ಶ್ರೀಚಕ್ರಾಧಿಪತ್ಯ ನಮ್ಮದೇ ವಿರೂಪಾಕ್ಷ. ನೀನೇನು ಚಿಂತೆ ಮಾಡ್ಕೋಬೇಡ, ಹಿಡಿತೀನಿ ಆ ಶತ್ರುಗಳನ್ನು. ಅದೇನು ಮಾಡ್ತೀಯೋ ಬೇಗ ಮಾಡು. ನಮ್ಮೂರಲ್ಲಿ ಒಬ್ಬ ಪೊಲೀಸಪ್ಪ ಇದ್ದ. ಅವನ ಹೆಸರು ಮಾರಿಗುಡಿ ಅಂತ. ಹೆಸರಿಗೆ ತಕ್ಕ ಹಾಗೆ ಮಾರಿ ಥರನೇ ಇದ್ದ. ಅವನು ತುಂಬ ಕ್ರೂರಿ, ಕೆಟ್ಟವನು. ಹೆಣ್ಮಕ್ಳನ್ನ ಕಂಡ್ರೆ ಜಿಂಕೆನ ಚಿರತೆ ಅಟ್ಟಿಸ್ಕೊಂಡು ಬರೋ ಹಾಗೆ ಬಂದ್ಬಿಡ್ತಿದ್ದ. ಅಂಥ ಪೊಲೀಸಪ್ಪ ನಿಮ್ಮೂರಲ್ಲೂ ಇದ್ದಾರಾ? ಇಲ್ಲ, ಈ ಮಹಾತಾಯಿ ಇರೋ ಊರಲ್ಲಿ ಅಂಥವ್ರು ಯಾರೂ ಉಳಿಯೋಕ್ಕೆ ಆಗಲ್ಲ. ಆದರೂ ಕೆಟ್ಟವರು ದುಷ್ಟರು ಎಲ್ಲ ಇರ್ತಾರೆ. ನಮ್ಮ ಕಣ್ಣೆದುರಿಗೆ ಇದ್ರೂ ಗೊತ್ತೇ ಆಗಲ್ಲ.
ಇರಿ, ಏನು ಆಗಲ್ಲ. ನೀನು ಹೋಗಿ ನೀರು ತಗೊಂಡು ಬಾ. ಇರಿ, ನೀರು ತಗೊಂಡು ಬರ್ತಾಳೆ. ಇರಿ. ಇರಿ, ಉಜ್ಕೋಬೇಡಿ. ಬಾ. ಕೈ ಹಿಡೀರಿ, ನೀರು ಹಾಕ್ತೀನಿ. ಕೈ ಹಿಡೀರಿ, ನೀರು ಹಾಕ್ತೀನಿ.